ಹಾಯ್ ಹಲೋ ನಮಸ್ಕಾರ. ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೆಂಗಂತ ನೋಡೋಣ. ಒಂದು 2-3 ಕ್ಯಾರೆಟ್ ತುರಿದಿಟ್ಕೊಂಡೇನೆ, ಬೆಲ್ಲ, ದ್ರಾಕ್ಷಿ, ಬಾದಾಮಿ ಗೋಡಂಬಿ ಇಟ್ಕೊಂಡಿದ್ದೀನಿ. ಇವಾಗ ತುಪ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡ್ಬಿಟ್ಟು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಈಗ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಎತ್ತಿಟ್ಕೊಂಡು ಈಗ ಒಂದು 3-4 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ತುಪ್ಪದೊಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಅದು. ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟ್ ಎಲ್ಲ ತುಪ್ಪದಲ್ಲಿ ಮಿಕ್ಸ್ ಆದಮೇಲೆ ಒಂದು ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಹಾಕಿಬಿಟ್ಟು ಮಿಲ್ಕು ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಕುದಿಬೇಕು, ಅದಕ್ಕೆ ಬಾಯಿ ಮುಚ್ಚಿಟ್ಕೊಂಡು ಆಮೇಲೆ ತೆಗೆದು ನೋಡೋಣ್ರಿ. ನೋಡಿರಿ, ಸ್ವಲ್ಪ ಜಾಸ್ತಿ ಕುದಿಬೇಕ್ರಿ ಅದು. ಕುದ್ದು ನೀರೆಲ್ಲ ಡ್ರೈ ಆಗಬೇಕು, ನೀರೆಲ್ಲ ಹೋಗಿರ್ಬೇಕ್ರಿ ಅದು. ಕ್ಯಾರೆಟ್ ನೀರೆಲ್ಲ ಹೋದ್ಮೇಲೆ ನೋಡಿರಿ, ಈ ಥರ ಫ್ರೈ ಮಾಡಿ ನೀರೆಲ್ಲ ಹಿಂಗಬೇಕ್ರಿ ಅದು. ಕುದ್ದು ನೀರು ಹೋದ್ಮೇಲೆ ಕ್ಯಾರೆಟ್ ಹಲ್ವಾ ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇದು. ಮಕ್ಳಿಗೆ ಕೊಡ್ರಿ. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಟ್ಟು ತೆಗಿಯೋಣ್ರಿ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಒಳಗೆ ತಿಳಿಸಿ. ಥ್ಯಾಂಕ್ ಯು ರೀ.